ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ಸ್ವಲ್ಪ ಈ ವಿಡಿಯೋ ನೋಡ್ಕೊಬನ್ನಿ. ನೋಡ್ಕೊಬಂದ್ರ ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನಮ್ಮ ಅಕ್ಕಪಕ್ಕದ ಕಡೆ ನೋಡೋದೇ ಆಗಲಿ, ತುಂಬ ಈಗ ನಮಗೆ ಗೊತ್ತಿರೋ ಕಡೆ ವಿಷಯ ಕೇಳೋದೇ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾಗಲಿ, ಎಲ್ಲ ಕಡೆಯೂ ಇಲ್ಲ ದುಡ್ಡಿನ ವಿಚಾರಕ್ಕೆ, ಇಲ್ಲ ಒಡವೆ ವಿಚಾರಕ್ಕೆ, ಇಲ್ಲ ಸಂಬಂಧ ವಿಚಾರಕ್ಕೆ, ತುಂಬ ಜಾಸ್ತಿ ಆಸ್ತಿ ವಿಚಾರಕ್ಕೆ. ಜಾಗ ಭೂಮಿ ತಾಯಿ ಯಾರಪ್ಪಂದು ನಿಂದಾದರೆ ಕಾನೂನು ಪ್ರಕಾರಕ್ಕೆ ಹೋದರೆ ನಿಂದು ಸಿಕ್ಕೇ ಸಿಗುತ್ತೆ. ಕಾನೂನು ಅಂತ ಇರೋದೇನಕ್ಕೆ? ಎಂತಕ್ಕೆ ನಿಮಗೆ ಶಕ್ತಿ ಇದೆ ಅಂತ ಅಂದ್ಬಿಟ್ಟು, ನಿನ್ನ ಮನೆ ಕಡೆ ಜಾಸ್ತಿ ಗಂಡಸರಿದ್ದಾರೆ ಅಂತ ಅಂದ್ಬಿಟ್ಟು, ಒಡೆಯೋಕ್ಕೆ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಬೇರೆಯವ್ರ ಮೇಲೆ ಹಲ್ಲೆ ಮಾಡೋದಲ್ಲ. ನಿನಗೆ ಅವ್ರಿಗೆ ಮೂಗಲ್ಲಿ ಬಾಯಲ್ಲೆಲ್ಲ ರಕ್ತ ಬರೋ ಥರ ಹೊಡೆಯೋಕ್ಕೆ ಯಾರು ಪರ್ಮಿಷನ್ ಕೊಡ್ತಾರೆ? ನಿಮ್ಮದಾದ್ರೆ ನಿಮಗೆ ಯಾವ ರೀತಿಲಿ ಹೋದ್ರೂ ನಿಮಗೆ ನಿಮ್ಮದು ಅಂತ ಸಿಗಲ್ವಾ? ಹೆಣ್ಣು ಹೊನ್ನು ಮಣ್ಣಿಗೆ ಹೊಡೆದಾಡಬಾರ್ದಂತೆ. ನೀನು ಹೊಡೆದಾಡಿ ಅವ್ರನ್ನ ಕೊಲೆ ಮಾಡಿ ಹೊಡೆದೋ ನೀನು ತಗೊಂಡ್ರೂ ಕೂಡ ಶಾಶ್ವತ ನೀನು ಅದ್ರ ಮೇಲೆ ನೀನು ಜೀವಂತವಾಗಿರೋಕ್ಕಾಗಲ್ಲ. ಒಂದೆಲ್ಲ ಒಂದಿನ ನೀನು ಭೂಮಿ ಒಳಗೆ ಹೋಗಬೇಕು, ಆ ಮಣ್ಣು ನಿನ್ನ ಎದೆ ಮೇಲೆ ಬರಬೇಕು. ನೀನು ಹೋರಾಡಿ ಪಡೆದಿದ್ದು ಭೂಮಿನೂ ಕೂಡ, ನೀನೇನಾದ್ರು ಹೋಗೋದಾರಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಅಂದರೆ, ಊರಿಂದ ಆಚೆ ಹೋಗಿರೋ ಜೀವ ಊರೊಳಗೆ ತಂದು ಮಣ್ಣು ಮಾಡಬೇಡಿ ಸುಟ್ಟಾಕಿ ಅಂತಾರೆ. ಸುಡೋ ಮಶಾನಕ್ಕೆ ತಗೊಂಡೋಗಿ ಸುಡ್ತಾರೆ. ಅಥವಾ ನೀನೇನಾದ್ರು ನಿನ್ನ ಮನಸ್ಥಿತಿಗಳಿಗೆ ನೀನೇನಾದ್ರು ಮನೇಲೇ ಸೂಸೈಡ್ ಮಾಡ್ಕೆ ಸತ್ರೂ ಕೂಡ ಹೊರಗಡೆ ತಗೊಂಡೋಗಿ ನಿನ್ನ ಸುಡ್ತಾರೆ ಹೊರತು, ನೀನು ಸಂಪಾದನೆ ಮಾಡಿರೋ ಭೂಮಿಗೂ ಸಮೇತ ನೀನನ್ನು ಮಣ್ಣು ಮಾಡಲ್ಲ. ಅಥವಾ ನೀನು ಎಷ್ಟು ಎಕರೆ ಜಮೀನನ್ನ ಸಂಪಾದನೆ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಇರೋ ಬರೋ ಭೂಮಿಗೆಲ್ಲ ನಿನ್ನನ್ನು ಉಣ್ತಾರ? ಅಥವಾ ನೀನು ಊಣಿರೋದ ಮೇಲೆ ನನಗೆ ಗೋರಿನ ಕಟ್ತಾರೆ ತಾಜ್ ಮಹಲ್ ಥರ? ಯಾರು ಕಟ್ಟಲ್ಲ ಗುರು. ನೀನು ಹೆಂಗೆ ನೋಡ್ಕೊ, ನೀನು ಎಷ್ಟೇ ಸಂಪಾದನೆ ಮಾಡ್ಕೊ. ಇದು ಕಲಿಯುಗ. ನೀನು ಮಣ್ಣು ಮಾಡಿರೋದು 3 ವರ್ಷ ಬಿಟ್ಟರೆ ನಿನ್ನ ಸಮಾಧಿ ಮೇಲೆ ಮತ್ತೆ ಊಡ್ಬಿಟ್ಟು ಜಮೀನು ಬೆಳೆ ಹಾಕ್ತಾರೆ. ಯಾರೋ ನಮ್ಮ ಅಪ್ಪನ ಕಾಲಕ್ಕೆ ಹೋಯ್ತದು. ನಮ್ಮ ಅಜ್ಜ ತಾತಿಯರ ಸಮಾಧಿ ಅಂತ ಇವತ್ತು ಹಬ್ಬ ಹುಣ್ಮೇಲೆಲ್ಲ ಹೋಗಿ ಎಡೆ ಹಬ್ಬದಲ್ಲಿ ಹೋಗಿ ಪೂಜೆ ಮಾಡ್ಕೊಬರ್ತೀವಿ. ಕೆಲವು ಜನ ನಮ್ಮೂರಲ್ಲೇ ತೆಗೆದುಬಿಟ್ಟವ್ರೆ ಸಮಾಧಿಗಳನ್ನ. ಏಕೆ? ಭೂಮಿ ಬೆಳ್ಕೊಳ್ಳೋ ಆಸೆಗಾಗಿ. ಅಷ್ಟೂ ಭೂಮಿಲಿ ಬೆಳೆದೇ ಇರೋರು ಆ ಸಮಾಧಿ ಮೇಲೆ ಏನು ಬೆಳೀತಾರೋ ನನಗಂತೂ ಗೊತ್ತಿಲ್ಲ. ಆ ಥರ ಬೆಳೀತಾರೆ. ನಿನ್ನ ದೇವ್ರು ಇವತ್ತಿನ ಕಾಲದಲ್ಲಿ 60 ವರ್ಷ 70 ವರ್ಷ ಕೊಡೋದೇ ಹೆಚ್ಚು. ನಿನಗೆ ಆರೋಗ್ಯ ಕೊಟ್ಕೊಂಡು ಯಾವುದೂ ಪ್ರಾಬ್ಲಮ್ ಇಲ್ದೇ ನೀನು ಚೆನ್ನಾಗಿರ್ತೀಯ ಅಂದರೆ ನೀನೇ ಶೂರ. ಅಂಥದ್ರಲ್ಲಿ ಯಾವಾಗ ಎಲ್ಲಿ ಯಾವ ಟೈಮಲ್ಲಿ ನಮ್ಮ ಪ್ರಾಣ ಹೋಗುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ. ಇರೋದು ಸ್ವಲ್ಪ ದಿವಸಕ್ಕೆ ಆರೋಗ್ಯವಾಗಿ ಇದ್ಕೊಂಡು ನೆಮ್ಮದಿಯಲ್ಲಿ ಜೀವನ ಮಾಡೋದು ಕಲಿರಯ್ಯ. ನಿಂದಾಗಿದ್ದನ್ನು ನೀನು ಬಿಡಬೇಡ. ಪಡ್ಕೊಳ್ಳೋ ರೀತಿಲಿ ಪಡ್ಕೊ. ಒಬ್ಬರನ್ನ ಜೀವ ಕಳೆದು ಒಬ್ರಿಗೆ ಹೊಡೆದಾಟ ಮಾಡಿ ನಿನ್ನ ಶಕ್ತಿನ ತೋರಿಸ್ಕೊಂಡು